ಶಿಕ್ಷೆ ಕೊಡೋದಕ್ಕೆ ನಿಮಗೆ ಹೇಗ್ ಸಾಧ್ಯ? ನೋಡಮ್ಮ, ಇಲ್ಲಿ ಯಜಮಾನ ರೈತ ಅಂತ ಭೇದ ಭಾವ ಇಲ್ಲ. ತಪ್ಪು ಮಾಡಿದವ್ರು ಯಾರೇ ಆದ್ರೂ ಸರಿ, ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಅದ್ ಸರಿ ಸೋಮಣ್ಣ, ಇನ್ನೂ ಮಾತಾಡೋವಂಥದ್ದು ಏನೋ ಉಳಿದಿಲ್ಲ. ಈಗ ಏನ್ ಮಾಡ್ಬೇಕು ಅದನ್ನ ಯೋಚನೆ ಮಾಡಿ. ಇದ್ರಲ್ಲಿ ಯೋಚನೆ ಮಾಡೋದಕ್ಕೆ ಏನೂ ಇಲ್ಲ. ಇಲ್ಲಿವರೆಗೂ ಸಹಾಯ ಆಗ್ಲಿ ಶಿಕ್ಷೆನಾಗ್ಲಿ ಆ ಮನೆಯವರೇ ಕೊಡ್ತಾ ಇದ್ರು. ಅದನ್ನ ನಾವು ಒಪ್ಕೋತಾ ಇದ್ವಿ, ಏನೇ ಮಾಡಿದ್ರು ಒಪ್ಕೋತಾ ಇದ್ವಿ. ಈಗ ಊರ್ ಕೊಡೋಂತ ತೀರ್ಪಿಗೆ ಆ ಮನೆಯವರು ತಲೆ ಬಾಗ್ಲೇಬೇಕು. ಸಾಕ್ ನಿಲ್ಸ್ರು. ಯಾರೋ ನಮ್ ಕುಟುಂಬಕ್ಕೆ ಶಿಕ್ಷೆ ಕೊಡೋದು, ನೀ ಯಾರೋ ತೀರ್ಪು ಕೊಡೋದಕ್ಕೆ ನಮ್ ದೇವಾಂಶನ್ ಯಾಕೆ ಆರೋಪಿಯಾಗಿ ನಿಲ್ಸಿದ್ದೀರಾ? ಯಾರು ನಮ್ ದಯಾ ದಾಕ್ಷಿಣ್ಯದಿಂದ ಬದುಕ್ತಾ ಇರೋ ನಿಮ್ಗೆ ಅಷ್ಟಿದ್ರೆ ನಿಮ್ಮನ್ ಸಾಕುವಂತ ರಾಜ್ರು ನಮಗೆ ಎಷ್ಟಿರ್ಬೇಡ. ಆ ತೀರ್ಪು ಕೊಡೋ ದೊಡ್ಡ ಗಂಡ್ಸ್ ಯಾರು? ಬನ್ನಿ. ಅಷ್ಟುಗೂ ನಮ್ ದೇವಾಂಶ್ ತಪ್ಪು ಮಾಡಿದಾನೆ ಅಂದ್ರೆ ಹೇಗೋ ನಂಬ್ತೀರಾ? ಏನು ಮಾತಾಡ್ತಿಲ್ಲ ಅಂತ ನಿಮ್ ಇಷ್ಟ ಬಂದಂಗೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇಷ್ಟ ದಿನ ನಮ್ ಕುಟುಂಬದ ಪ್ರೀತಿ ನೋಡಿದ್ರಿ, ಸಿಟ್ಟು ಹೇಗಿರುತ್ತೆ ಅಂತ ತೋರಿಸ್ಬೇಕಾ? ದೊಡಮ್ಮ, ಅಷ್ಟಕ್ಕೂ ಇದನ್ನೆಲ್ಲ ನೋಡ್ಕೊಂಡು ನೀವು ಹೇಗಿದ್ದೀರಾ? ಅಲ್ಲ, ನಮ್ ದೇವಾಂಶಿಗೆ ಶಿಕ್ಷೆ ಕೊಡೋಕೆ ಇವ್ರಿಗೆ ಯಾರು ಕೊಟ್ಟಿದ್ದು ಅಧಿಕಾರ? ಒಂದ್ ವೇಳೆ ದೇವಾಂಶ್ ತಪ್ಪೇ ಮಾಡಿದ್ರು ಅವನ್ ರಾಜ ಏನ್ ಬೇಕಾದ್ರೂ ಮಾಡ್ತಾನೆ. ರಾಜಂಗ್ ಶಿಕ್ಷೆ ಕೊಡೋ ಅಧಿಕಾರ ಯಾರಿಗೂ ಇಲ್ಲ. ವಾಲಿ, ಹೌದು ದೊಡಮ್ಮ. ಆಸೆ ಆಗಿರುತ್ತೆ, ಅನುಭವಿಸಿರ್ತಾನೆ. ಇಷ್ಟ ದಿನ ನಮ್ ನೆರಳದ್ ಬದುಕಿರೋ ಇವ್ರಿಗೆ ರಾಜಾಧಿಪತಿ ಬಗ್ಗೆ ಗೊತ್ತಿಲ್ವಾ? ರಾಜ ಕೊಡೋ ಭಿಕ್ಷೆ ತಗೊಂಡ್ಮೇಲೆ ಆ ರಾಜ ಪಡೋವಂತ ಆಸೆನೂ ಈಡೇರಿಸ್ಬೇಕು. ಬಾಯ್ ಬಿಡ್ಬಾರ್ದು. ವಾಲಿ, ಏನ್ ಮಾತಾಡ್ತಾ ಇದೆಯೋ? ನಮ್ ದೇವ ತಪ್ಪೇ ಮಾಡಿಲ್ಲ. ನಾನ್ ಹೇಳ್ತಿರೋದು ಅದೇ ಅಜ್ಜಿ. ಒಂದ್ ವೇಳೆ ಅವನ್ ತಪ್ಪು ಮಾಡಿದ್ರು ಸುಮ್ನಿರ್ಬೇಕು. ತಪ್ಪೇ ಮಾಡಿಲ್ದೇ ಇರೋ ದೇವಾಂಶ್ಗೆ ಹೇಗ್ ಶಿಕ್ಷೆ ಕೊಡ್ತಾರೆ ಇವರು? ಆದ್ರೂ ದೇವಾಂಶ್ನ ಆರೋಪಿ ಅಂತಿದಾರಲ್ಲ, ನಾನೊಪ್ಪಲ್ಲ. ನನ್ನ ಪರವಾಗಿ ಯಾರು ವಕಾಲತ್ ವಹಿಸ್ಕೊಂಡು ಬರೋದೇನು ಬೇಕಾಗಿಲ್ಲ. ನಮ್ದು ರಾಜವಂಶನೇ ಇರಬಹುದು, ಆದ್ರೆ ಅವರು ಈ ಊರಿನ ದೊಡ್ಡವರು. ಊರಿಗೆ ಸಂಬಂಧಪಟ್ಟ ಯಾವುದೇ ನಿರ್ಣಯ ಆದ್ರೂ ತಗೊಳ್ಳೋಂಥ ಹಕ್ಕು ಅವ್ರಿಗಿದೆ. ಅವ್ರು ಏನು ಹೇಳ್ತಾರೋ ಹೇಳೋಗ್ಬಿಡಿ, ಯಾರು ಮಧ್ಯ ಮಾತಾಡಕ್ ಹೋಗ್ಬೇಡಿ. ಚಾಮುಂಡೇಶ್ವರಿ ತಾಯಿ ಮೇಲಾಣೆ ಮಾಡಿ ನಡೆದೆಲ್ಲ ಹೇಳ್ತೀನಿ. ರಾತ್ರಿ ದೇವಾಂಶ್ ಅವರು ನನ್ನ ಕರೆದು ಊಟಕ್ಕೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ರಾಜಲಕ್ಷ್ಮಿ, ನನ್ನ ಸ್ವಲ್ಪ ಮಾವಿನ ತೋಟಕ್ಕೆ ಕರ್ಕೊಂಡು ಹೋಗ್ತೀಯಾ? ಸರಿ ದೇವ ಸರ್. ಬಿಟ್ಬಿಡಿ ಅಂತ ಎಷ್ಟು ಕೇಳ್ಕೊಂಡ್ರು ಬಿಡ್ಲೇ ಇಲ್ಲ. ನನ್ನ ಜೀವನನೇ ಹಾಳು ಮಾಡ್ಬಿಟ್ರು. ಇಲ್ಲ, ನನ್ ಬಾಬಾ ಯಾವತ್ತೂ ಆ ರೀತಿ ನಡ್ಕೊಳಲ್ಲ, ಯಾವತ್ತೂ ಆ ಥರ ಮಾತಾಡೋದು ಇಲ್ಲ. ನನ್ನ ನೋವು ಅದೇ. ಯಾವತ್ತು ದೇವ ಸರ್ ಬಾಯಲ್ಲಿ ಕೇಳದೆ ಇರೋ ಮಾತು ಇವತ್ ಕೇಳಿಸ್ಕೊಂಡೆ. ಎಷ್ಟು ಬೇಡ್ಕೊಂಡ್ರು ಬಿಡ್ಲೇ ಇಲ್ಲ. ಪ್ರಮಾಣ ಮಾಡಿ ಹೇಳ್ತಿದ್ದೀನಿ, ಇದೇ ನಡೆದಿದ್ದು. ನೀವೇನಾದ್ರೂ ಮಾತಾಡೋದಿತ್ತಾ? ಹೆಣ್ಮಗು ಇಷ್ಟೆಲ್ಲ ಹೇಳಿದ್ಮೇಲೂ ಮತ್ತೆ ಅವ್ರನ್ನ ಪ್ರಶ್ನೆ ಕೇಳ್ತಿರಲ್ಲ. ಏನ್ ಕೇಳಿದ್ರು ಅವ್ನು ಪಾರಾಗೋದಿಕ್ಕೆ ಸುಳ್ಳೇ ಹೇಳ್ತಾನೆ. ಹೇಳಿದ್ರಲ್ಲ, ನಾನು ಏನೇ ಹೇಳಿದ್ರು ಸುಳ್ಳು ಅನ್ಸ್ಕೊಳುತ್ತೆ ಅಂತ.
ನಾವ್ ಹೀಗೆ ಅಳ್ತಾ ಕೂತಿದ್ರೆ ಏನು ಉಪಯೋಗ ಇಲ್ಲ ಅತ್ತೆ. ಏನಾದ್ರೂ ಮಾಡಿಲ್ಲ ಅಂದ್ರೆ ನಾಳೆ ಆಗೋ ಅಂತ ಅನಾಹುತನ ತಡೆಯಕ್ಕಾಗಲ್ಲ. ಏನಾದ್ರೂ ಒಂದ್ ನಿರ್ಧಾರ ಮಾಡ್ಲೇಬೇಕು. ಏನ್ ತೀರ್ಮಾನ ತಗೊಳಕ್ಕಾಗತ್ತೆ? ನಮ್ ಕೈಯಲ್ಲಿ ಏನಿದೆ? ಒಂದ್ ವೇಳೆ ಅವರೆಲ್ಲ ಇವತ್ತು ಹೇಳ್ದ ಹಾಗೆ ರಾಜಲಕ್ಷ್ಮಿನ ಮದ್ವೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದ್ರೆ ಜೀವಂತ ಶವವಾಗಿ ಬದುಕ್ತಾನೆ. ತಾಳಿ ಕಟ್ಟಲ್ಲ ಅನ್ನೋ ಕಾರಣಕ್ಕೆ ಅವನ್ ತಗೊಂಡಿರೋ ನಿರ್ಧಾರ ಅದನ್ನ ಹೇಗ್ ಬದಲಾಯಿಸ್ಬೇಕು ನನ್ಗೆ ಅರ್ಥ ಆಗ್ತಿಲ್ಲ. ನಮ್ ಮುಂದೆ ದೇವ ಜೀವಂತವಾಗಿದ್ರೆ ಸಾಕು. ಆದ್ರೆ ನನ್ ಮಾತು ಕೇಳ್ತಾರ? ಅಷ್ಟಕ್ಕೂ ಪ್ರಶ್ನೆಗೆ ಯಾರೆಲ್ಲಾದ್ರೂ ಉತ್ತರ ಇತ್ತಾ? ಹೌದು ಅಜ್ಜಿ, ರಾಜಲಕ್ಷ್ಮಿ ಕೊರಳಲ್ಲಿ ತಾಳಿ ಕಟ್ಟಿದ್ರೆ ನಾನು ಮಾಡಿದ ತಪ್ಪು ಅಂತ ಒಪ್ಕೊಂಡ ಹಾಗಾಗತ್ತೆ ಅಂತ ಹೇಳ್ತಿದ್ದಾನೆ. ಆದ್ರೂ ಪರವಾಗಿಲ್ಲ, ನೀನ್ ಮಾಡಿದ ತಪ್ಪು ಅಂತ ಒಪ್ಕೊಂಡು ತಾಳಿ ಕಟ್ಟು ಅಂತ ಹೇಳಕ್ಕಾಗತ್ತಾ? ಮತ್ತೆ ಈ ಅಪಾಯದಿಂದ ಹೇಗೆ ಹೊರಗೆ ಬರೋದು? ಇದಕ್ ಪರಿಹಾರ ಏನು? ಅಕ್ಕ, ಬಾವ ಎಲ್ಲಿದ್ದಾರೆ? ರಾತ್ರಿಯಿಂದ ಏನೂ ತಿಂದಿಲ್ಲ, ನೀರು ಕುಡ್ದಿಲ್ಲ. ಹೊರಗಡೆ ಇದ್ದಾರ? ನಾನು ನೋಡ್ಕೊಂಡ್ ಬರ್ತೀನಿ. ವೈದೇಹಿ, ಅವನು ಒಂದು ದಿವಸ ತಿನ್ಲಾರ್ದಕ್ಕೆ ಬೇಜಾರು ಮಾಡ್ಕೊಂಡ್ರು ನೀನು. ಈಗ ಅವನ ಬದುಕೆ ಪ್ರಶ್ನೆಯಾಗುವಂತ ಪರಿಸ್ಥಿತಿ ಬಂದಿದೆ.